ಓ ಅಣೆ ಬರ್ರಿ. ಬನ್ನಪ್ಪ, ಏನೋ ಮಾಡ್ತಾ ಇದ್ರಾ? ಪೇಪರ್ ಹೊತ್ತು ಕೂತ್ಕೊಳ್ಳಿ. ಏನು ಸಮಾಚಾರ? ಏನಿಲ್ಲ ಸರ್. ಬಂದಿರ ಏನೋ ಪೇಪರು ನ್ಯೂಸು? ನ್ಯೂಸ್ ಏನು ಇದ್ದಿದ್ದೆ ದಿನ ಇರ್ತದೆ. ಹೇಳಿ ಏನು ಏನು ಈ ಪೇಪರೆಲ್ಲ ಓದ್ತೀರಾ? ನಾನೊಂದು ವಕ್ತ ಹೇಳ್ತೀರಾ? ಗೊತ್ತಿದ್ರೆ ಹೇಳ್ತೀನಿ. ಏನು ಹೇಳಿ. ಕಲ್ಲರಳಿ ಹೂವಾಗಿ, ಕಲ್ಲರಳಿ ಹೂವಾಗಿ, ಹಾಂ, ಎಲ್ಲರಿಗೂ ಬೇಕಾಗಿ, ಹಾಂ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ, ಹಾಂ, ಬಲ್ಲವರು ಹೇಳಿ ಸರ್ವಜ್ಞ. ಕಲ್ಲರಳಿ ಹೂವಾಗಿ, ಹಾಂ, ಎಲ್ಲರಿಗೂ ಬೇಕಾಗಿ, ಹಾಂ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ, ಬಲ್ಲವರು ಹೇಳಿ ಸರ್ವಜ್ಞ. ಹೋಗ್ತಲ್ವ ಇದು? ಹಾಂ, ಸುಂದರನೇ. ಕಲ್ಲು ಅರಳದಲ್ವ? ಹಾಂ, ಅರಳದು. ಸುಣ್ಣದ ಕಲ್ಲ? ಹಾಂ, ಕರೆಕ್ಟು. ಸುಣ್ಣದ ಕಲ್ಲು. ಹ್ಞೂ, ಉತ್ತರ ಆಯಿತು, ನನಗೆ ಗೊತ್ತಾಗಿತ್ತು, ಹೇಳ್ಬಿಟ್ಟೆ, ಯೋಚನೆ ಮಾಡಿರದೆ ಕರೆಕ್ಟ್ ಅದು ಅಂತ. ಇದು ವಿವರಣೆ ಹೆಂಗಿದು, ಹೆಂಗೆ ಸಾಧ್ಯ? ಇದು ಕಲ್ಲು ಅಲ್ಬಿಟ್ಟು ಕಲ್ಲು, ಇದು ಸುಣ್ಣದ ಕಲ್ಲು ಅಂತ ಬರ್ತದೆ. ಕಲ್ಲು ಸಂತೆಯಲ್ಲಿ ತಾಂಬತ್ತೀವಿ ನಾವು. ಹಾಂ, ತಾಂಬತ್ತೀವಿ. ಅದನ್ನು ನೀರಿಗೆ ಹಾಕ್ತೀವಿ. ಹ್ಞೂ, ಅದು ಬೆಂದು ಅಳ್ಕೊಂತದೆ, ಬೆಳಗಾಗ್ತದೆ. ಅದು ಆದಮೇಲೆ ಅದು ಮಲ್ಲಿಗೆ ಹೂವು ಆ ಥರ ಬೆಳ್ಳಗೆ ಬರುತ್ತೆ. ಅದನ್ನು ಗಾಡ್ಗಾದ್ರೂ ಹೊಡಿಬೋದು, ಮಲ್ಲಿಕಾರ್ಜುನ ಶಿಖರಕ್ಕಾದ್ರೂ ಹೊಡಿಬೋದು. ಆಮೇಲೆ ಮದುವೆ ಅವು ಸಮಾರಂಭಗಳಿಗೆ ಸುಣ್ಣ ಅಂತಾರಲ್ಲ, ಅದಕ್ಕೂ ಆಗ್ತದೆ, ಎಲ್ಲವಕ್ಕೂ ಆಗ್ತದೆ. ಶಿಖರ ಅಂದ್ರೆ ಏನು? ಇದು ಗೋಪುರ. ಗೋಪುರ ಸುಣ್ಣ ಹೊಡೆದ್ರೆ ಬೆಳಕಾಗ್ತದಲ್ಲ, ಬೆಳಗಾಗ್ತದೆ. ಅದಕ್ಕೆ ಗೋಪುರಕ್ಕೆ ಶಿಖರಕ್ಕೆ ಬೆಳಕಾಗಿ. ಒಳ್ಳೆ ಮಾಹಿತಿ ಅಣ್ಣ ಇದು. ಹಾಂ, ಚೆನ್ನಾಗಿದೆ. ಎಲ್ಲಿ ಕಲ್ತ್ರಿ ಇವೆಲ್ಲ? ಇದು ಸಣ್ಣ ವಯಸ್ಸಿನಿಂದ ಇವೆಲ್ಲ ನೋಡಿರೋದು, ಇವೆಲ್ಲ ಅನುಭವ. ಅನುಭವ. ಚೆನ್ನಾಗಿ ಮಾಡಿದ್ರೆ ಚೆನ್ನಾಗೈತೆ.